ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಖಾಕಿ ಸರ್ಪಗಾವಲು ಹಾಕಿದೆ. ಕ್ರೀಡಾಂಗಣದ ಸುತ್ತಮುತ್ತ ಪೊಲೀಸರಿಂದ ಹೈ ಸೆಕ್ಯೂರಿಟಿ ನಿಯೋಜನೆಯಾಗಿದೆ. ಕ್ರೀಡಾಂಗಣದ ಒಟ್ಟು 40 ಗೇಟ್ಗಳ ಮೇಲೆ ಖಾಕಿ ಕಣ್ಣಿಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಖಾಕಿ ಸರ್ಪಗಾವಲು ಹಾಕಿದೆ. ಕ್ರೀಡಾಂಗಣದ ಸುತ್ತಮುತ್ತ ಪೊಲೀಸರು ಹೈ ಸೆಕ್ಯೂರಿಟಿಯನ್ನ ನೀಡಿದ್ದಾರೆ. ಕ್ರೀಡಾಂಗಣದ ಒಟ್ಟು 40 ಗೇಟ್ಗಳ ಮೇಲೆ ಖಾಕಿ ಕಣ್ಣಿಟ್ಟಿದೆ. ತುರ್ತು ಚಿಕಿತ್ಸೆಗಾಗಿ ಅಂದರೆ ಎಮರ್ಜೆನ್ಸಿ ಏನಾದರೂ ಆದರೆ 9 ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಕೂಡ ಇದೆ. ಸುಮಾರು 2,000 ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯಾಗಿದೆ. ಕಮಿಷನರ್ ಚೇಂಬರ್ನಿಂದಲೇ ಸಿಸಿಟಿವಿ ಮೇಲೆ ನಿಗಾ ವಹಿಸಲಾಗುತ್ತೆ. ಸುಮಾರು 2,000 ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಆಗಿದೆ. ಕಮಿಷನರ್ ಚೇಂಬರ್ನಿಂದಲೇ ಸಿಸಿಟಿವಿ ಮೇಲೆ ನಿಗಾ ಇರುತ್ತೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕ್ರೀಡಾ ಪ್ರೇಮಿಗಳು ಕಾತುರದಿಂದ ಕಾಯ್ತಾ ಇದ್ದ IPL ಮ್ಯಾಚ್ಗೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇದೆ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಮ್ಯಾಚ್ ನಡೆಯುತ್ತೆ. ಇನ್ನು ಪಂದ್ಯದ ಹಿನ್ನೆಲೆಯಲ್ಲಿ ಇಡೀ ಸ್ಟೇಡಿಯಂ ಸುತ್ತಮುತ್ತ ಹೈ ಸೆಕ್ಯೂರಿಟಿ ವಹಿಸಲಾಗಿದೆ. ಹಿಂದೆ ಏನೋ ಒಂದು ವಿಜಯೋತ್ಸವದ ವೇಳೆ ಕಹಿ ಘಟನೆ ನಡೆದಿತ್ತು, ದುರಂತ ನಡೆದಿತ್ತು, ಅದು ಮತ್ತೆ ರಿಟರ್ನ್ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಿರುವ ಕಮಿಷನರ್ ಭದ್ರತೆಯಲ್ಲಿ ಯಾವುದೇ ಲೋಪವಾಗದಂತೆ ಸುಮಾರು 2,000 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿದ್ದಾರೆ. ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಸಿವಿಲ್ ಡಿಫೆನ್ಸ್, ಗರುಡ ಫೋರ್ಸ್ ಮತ್ತು ಅಗ್ನಿಶಾಮಕ ದಳದ ತಂಡಗಳು ಸ್ಟೇಡಿಯಂ ಒಳಗೆ ಮತ್ತು ಹೊರಗೆ ಇರುತ್ತೆ. ಇನ್ನು ಸ್ಟೇಡಿಯಂನ ಒಟ್ಟು 40 ಗೇಟ್ಗಳಲ್ಲಿ ಪೊಲೀಸರೇ ಹದ್ದಿನ ಕಣ್ಣನ್ನು ಇಡಲಿದ್ದು ಗೇಟ್ಗಳ ಕೀಗಳು ಕೂಡ ಪೊಲೀಸರ ಹತ್ರನೇ ಇರುತ್ತೆ. ಇಡೀ ಸ್ಟೇಡಿಯಂ ಸಿಸಿಟಿವಿ ಕ್ಯಾಮೆರಾಗಳ ನಿಯಂತ್ರಣವನ್ನು ಕಮಾಂಡ್ ಸೆಂಟರ್ಗೆ ಒಪ್ಪಿಸಲಾಗಿದೆ. ಇನ್ನು ವಿಶೇಷ ಅಂದರೆ ಕಮಿಷನರ್ ಚೇಂಬರ್ನಿಂದಲೂ ಕೂಡ ಇಡೀ ಕ್ರೀಡಾಂಗಣದ ಚಲನವಲನಗಳನ್ನು ನೇರವಾಗಿ ವೀಕ್ಷಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಎಮರ್ಜೆನ್ಸಿಗಾಗಿ ಕ್ರೀಡಾಂಗಣದ ಆವರಣದಲ್ಲಿ 9 ಆಂಬ್ಯುಲೆನ್ಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದ್ದು ಹಾಗೆ ಅವು ಓಡಾಡೋದಕ್ಕೆ ಪ್ರತ್ಯೇಕ ರೋಡ್ ಪ್ಲಾನ್ ಕೂಡ ಸಿದ್ಧಪಡಿಸಲಾಗಿದೆ. ಇನ್ನು ಬಂದೋಬಸ್ತ್ಗೆ ನಿಯೋಜನೆಗೊಂಡಿರುವಂತಹ ಸಿಬ್ಬಂದಿಗೆ ಕಮಿಷನರ್ ಕಠಿಣ ಸೂಚನೆಯನ್ನು ನೀಡಿದ್ದಾರೆ. ಅಂದರೆ ನೀವು ಮ್ಯಾಚ್ ನೋಡ್ತಾ ಮೈ ಮರಿಬೇಡಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸಿಬ್ಬಂದಿ ಪಂದ್ಯ ವೀಕ್ಷಿಸ್ತಾ ಕಳ್ಳಾಟ ಆಡುವಂತಿಲ್ಲ, ತಮಗೆ ನಿಗದಿಪಡಿಸಿದ ಸ್ಥಳವನ್ನು ಬಿಟ್ಟು ಎಲ್ಲಿಗೂ ಹೋಗುವಂತಿಲ್ಲ, ಕಡ್ಡಾಯವಾಗಿ ತಮ್ಮ ಜಾಗದಲ್ಲೇ ನಿಂತು ಕರ್ತವ್ಯ ನಿರ್ವಹಿಸಬೇಕು ಅಂತ ಎಚ್ಚರಿಸಿದ್ದಾರೆ. ಇನ್ನು ಸಾರ್ವಜನಿಕರಿಗೂ ಕೂಡ ಕಮಿಷನರ್ ಕಿವಿಮಾತನ್ನು ಹೇಳಿದ್ದಾರೆ. ಟಿಕೆಟ್ ಇದ್ದವರು ಮಾತ್ರ ಸ್ಟೇಡಿಯಂಗೆ ಬನ್ನಿ, ಇಲ್ಲದಿದ್ದರೆ ಮನೆಯಲ್ಲೇ ಕುಳಿತು ಪಂದ್ಯ ವೀಕ್ಷಿಸಿ, ವಿನಾಕಾರಣ ರಸ್ತೆಯಲ್ಲಿ ಗುಂಪು ಸೇರೋದು ಅಥವಾ ಆಟಗಾರರ ವಾಹನಕ್ಕೆ ಅಡ್ಡ ಬರೋದು ಮಾಡಿದರೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ವಾಹನ ಸವಾರರ ಅನುಕೂಲಕ್ಕಾಗಿ ಪಾರ್ಕಿಂಗ್ ಜಾಗ ಮತ್ತು ಸಂಚಾರ ಮಾರ್ಗ ಬದಲಾವಣೆ ಅಂದರೆ ಟ್ರಾಫಿಕ್ ಡೈವರ್ಷನ್ ಮಾಡಲಾಗಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಕೋರಿದ್ದಾರೆ. ಹೇಳಿ. ನಾಗರಾಜ್ ಇಲ್ಲಿ ಒಂದು ವಿಂಡೋದಲ್ಲಿ ಕವರ್ ಮಾಡಿ ಹೇಳಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ವಿಶ್ವನಾಥ್, ಇನ್ನು ಇವತ್ತಿನಿಂದ IPL ಹಬ್ಬ ಶುರುವಾಗ್ತಾ ಇದೆ, ಹೀಗಾಗಿ ಅಭಿಮಾನಿಗಳು ಎಷ್ಟು ಎಕ್ಸೈಟ್ ಆಗಿದ್ದಾರೆ, ಜೊತೆಗೆ ಸೆಕ್ಯೂರಿಟಿ ಎಲ್ಲ ಯಾವ ರೀತಿ ಇದೆ ಅಂತ? ಸಿಂಚನಾ, ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಮೃತಪಟ್ಟ ನಂತರ ಏನೆಲ್ಲ ಬೆಳವಣಿಗೆಗಳಾಯ್ತು ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಶಾಶ್ವತವಾಗಿ ನಡೆಯುವುದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ನಡೆದಿದ್ವು. ಅದರ ಹೊರತಾಗಿ ಸತತ ಪ್ರಯತ್ನಗಳು, KCA ಸತತ ಪ್ರಯತ್ನಗಳಾಗಿರಬಹುದು ಮತ್ತು ಸರ್ಕಾರ ರಚನೆ ಮಾಡಿದಂತಹ ಒಂದು ಸಮಿತಿ ಏನಿದೆ, ಆ ಸಮಿತಿ ಕೊಟ್ಟಂತಹ ಶಿಫಾರಸುಗಳೇನಿದೆ ಅವೆಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಮಾಡುವಂತಹ ಕೆಲಸವನ್ನ KCA ಮಾಡಿತ್ತು. ಅದಾದ್ಮೇಲೆ RCBಗೂ ಕೂಡ ಅಪ್ರೋಚ್ ಮಾಡಲಾಗಿತ್ತು. RCB ಕೂಡ 5 ಪಂದ್ಯಗಳನ್ನ ಆಡೋದಕ್ಕೆ ಇಲ್ಲಿ ಒಪ್ಕೊಂಡಿತ್ತು. ಹೀಗಾಗಿ ಇವತ್ತು ಆರಂಭಿಕ ಅಂದ್ರೆ ಉದ್ಘಾಟನಾ ಪಂದ್ಯವೇ ಬೆಂಗಳೂರಿನಲ್ಲಿ ನಡೀತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು ಸಾವಿರಾರು ಅಭಿಮಾನಿಗಳು ಪಂದ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತುರರಾಗಿರುವಂತದ್ದು. 7:30ಕ್ಕೆ ಪಂದ್ಯ ಆರಂಭ ಆಗುತ್ತೆ. ಇನ್ನು ಇವತ್ತು ಮಧ್ಯಾಹ್ನ 3 ಗಂಟೆಯಿಂದಲೇ ಅಭಿಮಾನಿಗಳು ಸ್ಟೇಡಿಯಂ ಕಡೆ ಬರ್ತಾರೆ. ಅದರಲ್ಲೂ 4 ಗಂಟೆ ಬಿಫೋರ್ ಆ ಗೇಟ್ ಗಳನ್ನ ಓಪನ್ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇದಕ್ಕೂ ಮುಂಚೆ
ಅರ್ಧ ಗಂಟೆ 1 ಗಂಟೆ ಬಿಫೋರ್ ಆ ಗೇಟ್ ಗಳನ್ನ ಓಪನ್ ಮಾಡ್ಲಾಗ್ತಾ ಇತ್ತು. ಹೆವಿ ಕ್ರೌಡ್ ಕೂಡ ಆಗ್ತಾ ಇತ್ತು. ಹೀಗಾಗಿ ಯಾರಿಗೂ ಕೂಡ ತೊಂದರೆ ಆಗಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ 3ರಿಂದ 4 ಗಂಟೆ ಬಿಫೋರ್ ಗೇಟ್ ಗಳನ್ನ ಓಪನ್ ಮಾಡ್ಲಾಗುತ್ತೆ. ಎಲ್ಲಾ ಅಭಿಮಾನಿಗಳು ಟಿಕೆಟ್ ಇರುವಂತವ್ರು ಒಳಗಡೆ ಹೋಗ್ಬೇಕಾಗತ್ತೆ. ಇದೊಂದು ಭಾಗ. ಇನ್ನು ಟಿಕೆಟ್ ಇಲ್ಲದೆ ಇರುವಂತವ್ರು, ಈಗಾಗಲೇ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾರಿಗೆ ಟಿಕೆಟ್ ಇದೆ, ಯಾರ ಹತ್ರ ಟಿಕೆಟ್ ಇದೆ ಅವ್ರು ಮಾತ್ರ ಸ್ಟೇಡಿಯಂಗಳಿಗೆ ಬರಬೇಕು, ಬೇಕಾಬಿಟ್ಟಿಯಾಗಿ ಯಾರು ಕೂಡ ಓಡಾಡುವಂತಿಲ್ಲ ಅನ್ನೋ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ 2,000 ಪೊಲೀಸ್ ಸಿಬ್ಬಂದಿ ಮತ್ತು KSRP ಸಿಬ್ಬಂದಿ ಆಗಿರಬಹುದು, ಟ್ರಾಫಿಕ್ ಸಿಬ್ಬಂದಿ ಆಗಿರಬಹುದು, ಎಲ್ಲರೂ ಕೂಡ ನೇಮಕ ಮಾಡಲಾಗಿರುವಂತದ್ದು. ಪ್ರತಿಯೊಂದು ಗೇಟ್ ಗಳ ಬಳಿಯೂ ಕೂಡ ಖಾಕಿ ಕಣ್ಗಾವಲು ಇರುತ್ತೆ. ಮತ್ತು ಏನು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ತುಂಬಾ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಮಾಡ್ಲಾಗ್ತಾ ಇರುವಂತದ್ದು. 5 ಕಡೆಗಳಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಒಂದು ವ್ಯವಸ್ಥೆಯನ್ನ ಉಪಯೋಗಿಸಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಅಭಿಮಾನಿಗಳು ಕಾರ್ಯನಿರತವಾಗಬೇಕಾಗುತ್ತೆ. ಅಲ್ಲೇ ಪಾರ್ಕಿಂಗ್ ಅನ್ನ ಮಾಡಿ ಅಲ್ಲಿಂದ ಮಿನಿ ಬಸ್ ಗಳನ್ನು ಕೂಡ ಮಾಡಲಾಗಿರುವಂತದ್ದು. ಆ ಮಿನಿ ಬಸ್ ಗಳಲ್ಲಿ ನೇರವಾಗಿ ಸ್ಟೇಡಿಯಂಗೆ ಕರೆತಂದು ಅಭಿಮಾನಿಗಳನ್ನ ಬಿಡಲಾಗುತ್ತೆ. ಇದೊಂದು ಭಾಗ. ಇನ್ನು ಬೇಕಾಬಿಟ್ಟಿಯಾಗಿ ಅಂದ್ರೆ ಇದುವರೆಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸ್ಟೇಡಿಯಂ ಬಳಿ ಅನೇಕ ಮಂದಿ ಟಿಕೆಟ್ ಅನ್ನ ಪಡೆದುಕೊಳ್ಬೇಕು ಮತ್ತು ನಾವು ಮ್ಯಾಚ್ ಅನ್ನ ನೋಡ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಮಂದಿ ಬರ್ತಾರೆ. ಅವ್ರಿಗೂ ಕೂಡ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಯಾರಿಗೂ ಕೂಡ ಸ್ಟೇಡಿಯಂ ಹೊರಗಡೆ ಸಿಗೋದಿಲ್ಲ ಟಿಕೆಟ್. ಮತ್ತು ಏನು ನಿರಂತರವಾಗಿ ಕೆಲಸಗಳು ಅಂದ್ರೆ ಮೆಟ್ರೋ ಒಂದು ಆಫರ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಯಾರ ಬಳಿ ಟಿಕೆಟ್ ಇರುತ್ತೋ ಅವರು ಮೆಟ್ರೋದಲ್ಲಿ ಫ್ರೀ ಆಗಿ ಜರ್ನಿ ಮಾಡುವಂತದ್ದು. ಅದು ಮಧ್ಯರಾತ್ರಿವರೆಗೂ ಕೂಡ ಮೆಟ್ರೋ ಸಂಚಾರ ಇರುತ್ತೆ. ಮತ್ತು ಪೊಲೀಸ್ ಸಿಬ್ಬಂದಿನೂ ಕೂಡ ಯಾರಾದ್ರೂ ಕೂಡ ಅಸಭ್ಯವಾಗಿ ವರ್ತನೆ ಮಾಡುವಂತದ್ದಾಗಿರ್ಬಹುದು, ಯಾರಾದ್ರೂ ಕೂಡ ಪ್ಲೇಯರ್ಸ್ ಗಳ ಬರುವಂತಹ ಬಸ್ಗೆ ಅಡ್ಡ ಹೋಗುವಂತದ್ದಾಗಿರ್ಬೋದು, ಕಿರ್ಚಾಡುವಂತದ್ದಾಗಿರ್ಬೋದು, ಅಭಿಮಾನಿಗಳು ಎಷ್ಟೇ ವರ್ತನೆ ಇದೆ, ಏನೇ ಎಂಜಾಯ್ಮೆಂಟ್ ಮಾಡ್ಬೇಕು ಅಂದ್ರೂ ಕೂಡ ಅದು ಸ್ಟೇಡಿಯಂ ಒಳಭಾಗದಲ್ಲಿ ಅದು ಕಾನೂನು ಪ್ರಕಾರವಾಗಿ ಏನು ಎಷ್ಟು ಎಂಜಾಯ್ ಮಾಡೋದಕ್ಕೆ ಅವಕಾಶ ಇರುತ್ತೋ ಅಷ್ಟು ಮಾತ್ರ ಮಾಡ್ಬೇಕು. ಯಾರಾದ್ರೂ ಅಸಭ್ಯವಾಗಿ ವರ್ತನೆ ಮಾಡುವಂತದ್ದಾಗಿರ್ಬಹುದು ಮತ್ತು ಕಾನೂನು ಮೀರಿ ಏನಾದ್ರೂ ವರ್ತನೆ ಮಾಡಿದ್ರೆ ಅವರನ್ನ ತಕ್ಷಣ ವಶಕ್ಕೆ ಪಡೆಯಲಾಗುತ್ತೆ. ಇನ್ನು 2,000 ಮೆನ್ಸ್ ಗಳನ್ನ ಏನಾಗಿದೆ ಅಂದ್ರೆ ಭದ್ರತಾ ಸಿಬ್ಬಂದಿಯನ್ನ ಏನು ಹಾಕಲಾಗಿದೆ, ಅವರು ಕೂಡ ಈ ಮೆಟಲ್ ಡಿಟೆಕ್ಟರ್ ಗಳಾಗಿರ್ಬಹುದು, ಶ್ವಾನದಳ ಆಗಿರ್ಬಹುದು, ನಿನ್ನೆ ಕಂಪ್ಲೀಟ್ ಆಗಿ ಸ್ಟೇಡಿಯಂ ಅನ್ನ ಚೆಕ್ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸ್ ಸಿಬ್ಬಂದಿ ಮಾಡಿದ್ದಾರೆ. ಇದನ್ನ ಹೊರತುಪಡಿಸಿ KSRP ತುಕಡಿ ಆಗಿರಬಹುದು, ಅದೇ ರೀತಿಯಾಗಿ ಯಾಕಂತಂದ್ರೆ ಈ ಬಾರಿ ಒಂದು 10ರಿಂದ 20% ಪೊಲೀಸ್ ಸಿಬ್ಬಂದಿಯನ್ನ ಹೆಚ್ಚಾಗಿ ಹಾಕಲಾಗಿದೆ. ಯಾಕಂತಂದ್ರೆ ಕಾಲ್ತುಳಿತ ಪ್ರಕರಣದಲ್ಲಿ ಆದಂತಹ ಅವಘಡ ಏನಿದೆ ಅದು ಪೊಲೀಸ್ ಇಲಾಖೆ, ಸರ್ಕಾರ ಮತ್ತು KCAಗೆ ಒಂದು ದೊಡ್ಡ ಸವಾಲನ್ನು ಕೂಡ ಎಸೆದಿತ್ತು. ಅನೇಕ ಮಂದಿಯ ತಲೆದಂಡ ಕೂಡ ಆಗಿತ್ತು. ಇನ್ನಾದ್ರೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳು ಆಗಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಗೇಟ್ ಗಳನ್ನ ದೊಡ್ಡದಾಗಿ ಮಾಡಲಾಗಿದೆ. ಮತ್ತು ಏನು ಜನ ಏನು ಅಭಿಮಾನಿಗಳೇನ್ ಬರ್ತಾರೆ ಅವರನ್ನ ರಸ್ತೆಯಲ್ಲಿ ಮತ್ತು ಫುಟ್ಪಾತ್ ನಲ್ಲಿ ನಿಲ್ಲಿಸುವಂತಹ ಪ್ರಕ್ರಿಯೆಯಲ್ಲಿ ಯಾವುದೇ ಅವಕಾಶ ಇರೋದಿಲ್ಲ. ಎಲ್ಲರೂ ಕೂಡ ಸ್ಟೇಡಿಯಂ ಒಳಗಡೆ ಹೋಗ್ಬೇಕಾಗತ್ತೆ. ಅವ್ರಿಗಾಗಿಯೇ ಒಂದು ಸೂಕ್ತವಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಏನು ಪ್ರಾಕ್ಟೀಸ್ KCA ಪ್ರಾಕ್ಟೀಸ್ ನಡೆಯುವಂತಹ ಅಂದ್ರೆ ಸ್ಟೇಡಿಯಂ ಹೊರಭಾಗದಲ್ಲಿ ಏನ್ ಜಾಗ ಇದೆ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಯಾರು ಕೂಡ ರಸ್ತೆಯಲ್ಲಿ ನಿಲ್ಲೋ ಹಾಕಿಲ್ಲ. ಒಂದು ಕಡೆ ಪೊಲೀಸ್ ಸಿಬ್ಬಂದಿ, ಮತ್ತೊಂದ್ ಕಡೆ KCA ಸಿಬ್ಬಂದಿ ಎಲ್ಲರೂ ಕೂಡ ಸನ್ನದ್ಧವಾಗಿರುವಂತದ್ದು. ಇವತ್ತಿನ ಪಂದ್ಯ ಉದ್ಘಾಟನಾ ಪಂದ್ಯ ಆರಂಭ ಆಗುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು. IPL ಸರಾಗವಾಗಿ ನಡೀಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಯನ್ನ ಪೊಲೀಸ್ ಇಲಾಖೆ ಮತ್ತು GB ಆಗಿರಬಹುದು, KCA ಸಿಬ್ಬಂದಿ ಮಾಡ್ಕೊಂಡಿರುವಂತದ್ದು. ಸಿಂಚನ, ಇನ್ನು ಇವತ್ತಿನ IPL ಮ್ಯಾಚ್ಗೆ ಅಂದ್ರೆ ಅಭಿಮಾನಿಗಳು ಎಷ್ಟು ಎಕ್ಸೈಟ್ ಆಗಿದ್ದಾರೆ, ಎಷ್ಟು ವೇಟ್ ಮಾಡ್ತಾ ಇದ್ದಾರೆ? ಸಿಂಚನ, RCB ಪಂದ್ಯ ನಡೆಯುವಂತದ್ದು ಅಂತಂದ್ರೆ ಬೆಂಗಳೂರಿನಲ್ಲಿ ಆರಂಭ ಆಗುತ್ತೆ ಅಂತಂದ್ರೆ ಅದರ ಕ್ರೇಜ್ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಯಾಕಂತಂದ್ರೆ ಕೇವಲ 5ರಿಂದ 10 ನಿಮಿಷದಲ್ಲಿ ಆನ್ಲೈನ್ ಟಿಕೆಟ್ ಗಳನ್ನ, ಅದರಲ್ಲೂ ಕೂಡ 80ರಿಂದ 90% ಆನ್ಲೈನ್ ಟಿಕೆಟ್ ಗಳನ್ನ ಏನು RCB ಫ್ರಾಂಚೈಸಿ ಬಿಟ್ಟಿರುತ್ತೆ ಅದು 10ರಿಂದ 15 ನಿಮಿಷಗಳಲ್ಲಿ ಕಂಪ್ಲೀಟ್ ಸೋಲ್ಡ್ ಔಟ್ ಆಗಿತ್ತು. ಇದರಲ್ಲೇ ಗೊತ್ತಾಗುತ್ತೆ RCBಯ ಕ್ರೇಜ್ ಎಂತದ್ದು ಅಂತ. ಇನ್ನು 3,700 ರೂಪಾಯಿಯಿಂದ ಹಿಡ್ಕೊಂಡು 47,000 ರೂಪಾಯಿವರೆಗೂ ಕೂಡ ಟಿಕೆಟ್ ಪ್ರೈಸ್ ಇದ್ರೂ ಕೂಡ ಅಭಿಮಾನಿಗಳು ಮುಗಿಬಿದ್ದು ಈ ಟಿಕೆಟ್ ಗಳನ್ನ ಕೊಂಡ್ಕೊಂಡಿರುವಂತದ್ದು. ಹೀಗಾಗಿ ಆ ಕ್ರೇಜ್, ಫ್ಯಾನ್ ಕ್ರೇಜ್ ಏನಿದೆ, ಮಧ್ಯಾಹ್ನ ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಹೋಗಿ ನೋಡಿದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಈಗಾಗಲೇ ಜನ ಬರೋದಕ್ಕೆ ಆರಂಭ ಆಗಿರ್ತಾರೆ. ಯಾಕಂತಂದ್ರೆ ತಮ್ಮ ನೆಚ್ಚಿನ ಕ್ರಿಕೆಟಿಗರನ್ನ ನೋಡ್ಕೊಳ್ಬೇಕು, ಅವರ ಒಂದು ದರ್ಶನವನ್ನ ಪಡೆಯಬೇಕು, ಮ್ಯಾಚ್ ಅನ್ನ ನೋಡ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸ್ಟೇಡಿಯಂ ಬಳಿ ಬರೋರ ಸಂಖ್ಯೆ ಹೆಚ್ಚು. ಮತ್ತು ಜರ್ಸಿಯನ್ನ ಧರಿಸ್ಕೊಂಡು ಇವತ್ತು ಎಲ್ಲಾ ಕೆಂಪುಮಯವಾಗಿರುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣ. ಸಂಜೆ ಹೊತ್ತಿಗೆ ಅಸಲಿ ಚಿತ್ರಣ ಏನು ಅಂತ ಗೊತ್ತಾಗುತ್ತೆ. ಸಿಂಚನ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.